ನಮಸ್ಕಾರ ಆತ್ಮೀಯ ಬಂಧುಗಳೇ, ಇವತ್ತು ಸೂಪರ್ ರೆಸಿಪಿ ಮಾಡೋಣ ಅಂತೇಳಿ ಡಿಸೈಡ್ ಆಗಿದೆ. ಸೊ ಎಲ್ಲ ಮಕ್ಕಳಿಗೂ ಎಲ್ಲ ಫ್ಯಾಮಿಲಿಯಲ್ಲೂ ಕೂಡ ಎಲ್ಲರೂ ಕೂಡ ಇಷ್ಟಪಡೋ ಅಂಥ ಫುಡ್ಡು ಇದು. ರವೆ ಇಡ್ಲಿ ಮಾಡೋಣ ಅಂತೇಳಿ ಡಿಸೈಡ್ ಆಗಿದ್ದೀನಿ. ಮತ್ತು ಅದಕ್ಕೆ ಒಂದು ಕಾಂಬಿನೇಷನ್ ಆಗಿ ಒಂದು ಟೊಮೊಟೊ ದಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೊಮೊಟೊ ಮತ್ತು ಬೇಳೆ ದಾಲ್ ಮಾಡೋಣ ಅಂತ ಡಿಸೈಡ್ ಆಗಿದೆ. ಸೊ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಒಂದು ಕುಕ್ಕರ್ಗೆ ನಾನು ಬೇಳೆ ತೊಳೆದಾಕ್ಕೊಂಡಿದ್ದೀನಿ. ಸೊ ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ, ಒಗ್ಗರಣೆಗೂ ಹಾಕಬೇಕಾಗತ್ತೆ. ಸೊ ಇಲ್ಲಿ ಲೈಟಾಗಿರಲಿ ಅಂತೇಳಿ ಒಂದು ಜೀರಿಗೆ ಕೂಡ ನಾನು ಹಾಕಿದ್ದೀನಿ. ಮತ್ತು ನೋಡ್ತಾ ಇರ್ಬೋದು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕಬೇಕಾಗತ್ತೆ. ಟೊಮೊಟೊ ಬಂದ್ಬಿಟ್ಟು ನಾನು ಏನಿಲ್ಲ ಅಂದರೆ ಮಾಮೂಲಿ ನಾವು ಬೇಳೆ ದಾಲ್ ಮಾಡುವಾಗ ಒಂದು ಟೊಮೊಟೊ ಯೂಸ್ ಮಾಡ್ತಾರೆ. ಸೊ ನಾನು 3 ಟೊಮೊಟೊ ಯೂಸ್ ಮಾಡಿದ್ದೀನಿ. ಒಂದು ದೊಡ್ಡ ಸೈಜ್ ಇರೋದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಇಡೀ ಬೆಳ್ಳುಳ್ಳಿ ಬರುತ್ತಲ್ಲ ಅದು. ಸೊ ಇದಿಷ್ಟನ್ನು ಹಾಕಿದ್ದೀನಿ. ಮತ್ತು ಸ್ವಲ್ಪ ಟೇಸ್ಟ್ ಇರಲಿ ಅಂಥೇಳಿ ಒಂದು ಹಸಿಮೆಣಸು ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಗೆ ಹಾಕಿದ್ದೀನಿ. ಮತ್ತು ನಮ್ಮ ಮನೇಲಿ ಜಾಸ್ತಿ ಸ್ಪೈಸಿ ಇಷ್ಟಪಡಲ್ಲ. ಸೊ ಹಾಗಾಗಿ ನಾನು ಒಂದು ಚಮಚ ಒಂದು ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ. ಅದಾದ ಇಷ್ಟೆಲ್ಲ ಹಾಕ್ಬಿಟ್ಟು ಲಾಸ್ಟಿಗೆ ಒಂದು ಚಮಚ ನಾವು ಎಣ್ಣೆ ಹಾಕ್ಬಿಟ್ಟು ಕುಕ್ಕರ್ನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಒಲೆ ಹಚ್ಬಿಟ್ಟು ಇಟ್ಬಿಡ್ಬೇಕು. ಅದು ನೀಟಾಗಿ ಬೆಂದ್ಕೊಳ್ಳುತ್ತೆ. ಒಂದು ಏನಿಲ್ಲ ಅಂದರೆ 4ರಿಂದ 5 ವಿಸಿಲ್ ಆಗಲಿ, ಸಖತ್ತಾಗುತ್ತೆ. ಸೊ ಅದಾದಮೇಲೆ ಇಡ್ಲಿ ಮಾಡ್ತಾ ಇರೋದು. ಸೊ ನೋಡ್ತಾ ಇರೋದು, ಇದು ರವೆ ಇಡ್ಲಿ ನೀಟಾಗಿ ಉಪ್ಪಿತ್ತು, ಸಕ್ಕತ್ತಾಗಿ ಬಂದಿತ್ತು. ಇದು ಯಾವ ರೀತಿ ಬಂದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಆಮೇಲೆ ಎಲ್ಲ ಆಗ್ಬಿಟ್ಟು ಸ್ವಲ್ಪ ಉಳಿದಿತ್ತು, ಹಾಗಾಗಿ ನಾನು ಬೌಲಲ್ಲಿ ಹಾಕಿಟ್ಟಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಇದು ಒಗ್ಗರಣೆಗೆ ನಾನು ಹಾಕ್ಕೊಳ್ತಾ ಇರೋದು ದಾಲ್ಗೆ. ಸೊ ಒಗ್ಗರಣೆ ಬಂದ್ಬಿಟ್ಟು ನಾನು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಮೇಯ್ನು, ಮತ್ತು ಒಣಮೆಣಸು ಒಂದೆರಡು, ಬ್ಯಾಡಗಿ ಮೆಣಸು ಒಂದೆರಡು ಕಟ್ ಮಾಡಿ ಹಾಕಿದ್ರೆ ನಡೆಯುತ್ತೆ. ಸೊ ನೋಡ್ತಾ ಇರ್ಬೋದು ನೀವು, ಬೇಳೆ ದಾಲ್ ಸಕ್ಕತ್ತಾಗಿದೆ. ಆ ಬೇಳೆ ಜೊತೆಗೆ ಬೇಳೆ ಒಂದೇ ಹಾಕಿರಲಿಲ್ಲ, ನಾನು ಸ್ವಲ್ಪ ಹೆಸರು ಬೇಳೆನೂ ಮಿಕ್ಸ್ ಮಾಡಿದೆ. ಅದೊಂದು ಬೇಳೆ ಒಂದು 2 ಇಡಿ, ಒಂದು ಇಡೀ ಇದು ಅಂತ ಹೆಸರುಬೇಳೆ ಕೂಡ ಹಾಕಿದ್ದೆ ನಾನು. ಸೊ ಅದು ನೀಟಾಗಿ ಸ್ಮ್ಯಾಚ್ ಆಗಿದೆ, ನೀಟಾಗಿ ಬೆಂದೋಗಿದೆ. ಸೊ ಅದಾದಮೇಲೆ ಒಗ್ಗರಣೆ ಹಾಕಿರೋದನ್ನು ಹಾಕಿ ನಾವು ಬಾಣಲಿಲಿ ಒಗ್ಗರಣೆ ಹಾಕ್ಬಿಟ್ಟು ಒಂದು 2 ನಿಮಿಷ ಮುಚ್ಚಿಡಬೇಕು. ತಕ್ಷಣ ಸೌಟ್ ಆಡಬೇಡಿ, ಅದ್ರ ಟೇಸ್ಟೇ ಹೋಗ್ಬಿಡತ್ತೆ. ಸೊ ಒಂದು 5 ನಿಮಿಷ ಬಿಟ್ಬಿಟ್ಟು ಆಮೇಲೆ ನೀವು ಸೌಟಾಡಿ ಟೇಸ್ಟ್ ಮಾಡಿ ತಿಂದ್ಬಿಟ್ರೆ ನೀವು ಆಹಾ ಕಳೆದೋಗ್ಬಿಡ್ತೀರಾ. ಸೊ ಈ ರೆಸಿಪಿ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ನೋಡಿಬಿಟ್ಟು ನಂಗೆ ತುಂಬಾ ಖುಷಿ ಆಗುತ್ತೆ. ಸೊ ನಮ್ಮ ಮಾವನು ಟೇಸ್ಟ್ ಮಾಡ್ತಾಯಿದ್ದಾರೆ. ಅವರು ಆ್ಯಕ್ಚುಲಿ ಒಂದು ಹೋಟೆಲ್ ಅಂದರೆ ಅವರಿಗೆ ಕುಕ್ಕಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಕುಕ್ಕಿಂಗಲ್ಲಿ ಎಕ್ಸ್ಪರ್ಟ್ ನಮ್ಮ ಮಾವ. ಮುಂಚೆ ಅವರು ಕುಕ್ಕಿಂಗಲ್ಲೇ ವರ್ಕ್ ಮಾಡಿರೋ ಅಂಥವ್ರು. ಅವರು ಚೆನ್ನಾಗಿದೆ ಅಂತಂದರೆ ಅದೆಷ್ಟು ಚೆನ್ನಾಗಿ ಬಂದಿರ್ಬೋದು ನೀವು ಸ್ವಲ್ಪ ಥಿಂಕ್ ಮಾಡಿ. ಮತ್ತು ಎಕ್ಸ್ಪೆಷಲಿ ನಮ್ಮ ಹಸ್ಬೆಂಡು ಅಷ್ಟು ಸುಲಭವಾಗಿ ರಿವ್ಯೂನೇ ಕೊಡಲ್ಲ, ಅವರು ಕೂಡ ಇವತ್ತು ರಿವ್ಯೂ ಕೊಟ್ಟಿದ್ದಾರೆ. ಮತ್ತು ಇಡ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಸ್ಪಂಜಿಯಾಗಿ ಬಂದಿದೆ ಅಂದರೆ ಸಖತ್ತಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ವ್ಲಾಗದಲ್ಲಿ ಸಿಗ್ತೀನಿ. ಓಕೆ, ಟೇಕ್ ಕೇರ್, ಬಾಯ್, ಸಿ ಯು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನೋಡ್ತಾ ಇರ್ಬೋದು, ನೆಕ್ಸ್ಟ್ ವ್ಲಾಗದಲ್ಲಿ ನಿಮಗೆ ಸಿಗ್ತೀನಿ. ಬಾಯ್.